ಈ ಮೇಲ್ಗಡೆ ವಿಡಿಯೋ ಕಾಣಿಸ್ತಾ ಇರೋ ಹುಡುಗಿ ಬಿಹಾರಲ್ಲಿ ನಡೆಸಿರೋ 12th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಅಲ್ಲಿ 92% ಮಾರ್ಕ್ಸ್ ತಗೊಂಡು ಅವ್ರ ಸ್ಟೇಟ್ ಗೆ ಟಾಪರ್ ಆಗ್ತಾಳೆ. ಬಟ್ ಒಂದೇ ಒಂದು ಟಿವಿ ಇಂಟರ್ವ್ಯೂ ಇಂದ ಈ ಹುಡುಗಿನ ಜೈಲ್ಗೆ ಹಾಕ್ಬಿಡ್ತಾರೆ. ಯಾಕಂದ್ರೆ ಈ ಹುಡುಗಿ 12th ಸ್ಟ್ಯಾಂಡರ್ಡ್ ಅಲ್ಲಿ 92% ಆಫ್ ಮಾರ್ಕ್ಸ್ ತಗೊಂಡು ಸ್ಟೇಟ್ ಗೆ ಫಸ್ಟ್ ಬಂದಿರೋದ್ರಿಂದ ಅಲ್ಲಿರೋ ಟಿವಿ ಚಾನಲ್ಸ್ ಎಲ್ಲ ಹುಡುಗಿನ ಇಂಟರ್ವ್ಯೂ ಮಾಡ್ಬೇಕಂತ ಅವ್ರ ಮನೆ ಹತ್ರ ಹೋಗಿ ಒಂದು ಇಂಟರ್ವ್ಯೂ ನ ತಗೊಂತಾರೆ. ಅಂಡ್ ಆ ಇಂಟರ್ವ್ಯೂ ಅಲ್ಲಿ ಹುಡುಗಿ ಕೊಟ್ಟಿರೋ ಒಂದೇ ಒಂದು ಆನ್ಸರ್ ಇಂದ ಬಿಹಾರ್ ಎಲ್ಲ ಶೇಕ್ ಆಗೋಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿರೋ ಒಬ್ಬ ರಿಪೋರ್ಟರ್ ಸ್ಟೇಟ್ಗೆಲ್ಲ ನೀನೇ ಟಾಪರ್ ಅಲ್ಲ, ಸೊ ಸ್ವಲ್ಪ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಮ್ಮ ಅಂದ್ರೆ ಹುಡುಗಿ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿರ್ಲಿ, ಫಸ್ಟ್ ಆ ಪೊಲಿಟಿಕಲ್ ಸೈನ್ಸ್ ನ ಹೆಂಗ್ ಪ್ರೊನೌನ್ಸ್ ಮಾಡ್ತಾಳೆ ಅನ್ನೋದು ಕೇಳಿ. ಪೊಲಿಟಿಕಲ್ ಸೈನ್ಸ್ ಸೊ ಈ ರೀಸನ್ ಇಂದ ಗೌರ್ಮೆಂಟ್ ಕಡೆ ಇರೋ ಸ್ವಲ್ಪ ಅಧಿಕಾರಿಗಳು ಈ ಹುಡುಗಿಗೆ ಮತ್ತೆ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ ಅಲ್ಲಿ ಹುಡುಗಿಗೆ ತುಳಸಿದಾಸ್ ಅವ್ರ ಬಗ್ಗೆ ಬರಿ ಅಂದ್ರೆ ಈ ಹುಡುಗಿ ತುಳಸಿದಾಸ್ ಅವರು ಒಬ್ಬ ಗ್ರೇಟ್ ಸೈಂಟಿಸ್ಟ್ ಅಂತ ಬರೆದು ಬಿಡ್ತಾಳೆ. ಅಷ್ಟೇ ಆ ಎಕ್ಸಾಮ್ ನ ಅಲ್ಲೇ ಸ್ಟಾಪ್ ಮಾಡ್ಬಿಟ್ಟು ಈ ಹುಡುಗಿನ ಎಂಕ್ವೈರಿ ಮಾಡಿದಾಗ ಒಂದು ಶಾಕಿಂಗ್ ಫ್ಯಾಕ್ಟ್ ಆಚೆಗೆ ಬರುತ್ತೆ. ಅದೇನಂದ್ರೆ ರೂಬಿ ರಾಯ್ ಅನ್ನೋ ಈ ಹುಡುಗಿ ಪ್ರಿನ್ಸಿಪಲ್ ಗೆ ಚೆನ್ನಾಗಿ ದುಡ್ಡು ಕೊಟ್ಟಿರೋದ್ರಿಂದ ಈ ಹುಡುಗಿಗೆ ಎಕ್ಸಾಮ್ ಅಲ್ಲಿ ಫುಲ್ ಫ್ರೀಡಮ್ ಸಿಕ್ಕಿ ಭಯಂಕರವಾಗಿ ಕಾಪಿ ಹೊಡೆದ್ಬಿಟ್ಟು ಆ ಸ್ಟೇಟ್ ಗೆ ಟಾಪರ್ ಆಗ್ಬಿಡ್ತಾಳೆ. ಸೊ ಇನ್ನೇನಿದೆ, ಈ ವಿಷಯ ಗೊತ್ತಾಗಿದ ತಕ್ಷಣ ಈ ಹುಡುಗಿನ ಮತ್ತೆ ಈ ಹುಡುಗಿ ಪ್ರಿನ್ಸಿಪಲ್ ನ ಅಲ್ಲಿರೋ ಗೌರ್ಮೆಂಟ್ ಅಧಿಕಾರಿಗಳು ಅರೆಸ್ಟ್ ಮಾಡಿಸ್ಬಿಡ್ತಾರೆ. Shit!